ಅದು ಹಳೆಯ ವಿಚಾರ ತಣ್ಣಗಾಗಿತ್ತು. ಈಗ ಮತ್ತೊಮ್ಮೆ ಅದು ಮುನ್ನೆಲೆಗೆ ಬಂದಿದೆ. ಅದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನುವ ಕೂಗು. ಈಗ ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಜಟಾಪಟಿ ಶುರುವಾಗಿದೆ. ಟಿಪ್ಪು ಜಯಂತಿಯ ಆಚರಣೆ ವಿಚಾರವಾಗಿ ಮತ್ತೆ ಟಿಪ್ಪು ಜಯಂತಿಗೆ ಕೆಲ ಕೈ ಶಾಸಕರು ಡಿಮ್ಯಾಂಡ್ ಮಾಡಿದ್ದಾರೆ. ಅದೇನು ಸಂದೇಶ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅಧಿವೇಶನದ ಕೊನೆಯ ದಿನ ಸದನದಲ್ಲಿ ಟಿಪ್ಪು ಜಯಂತಿಯ ವಿಚಾರವಾಗಿ ಗದ್ದಲ ಎದ್ದಿತ್ತು. ನಿನ್ನೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರನ್ನು ಇಡಬೇಕು ಅಂತೇಳಿ ಶಾಸಕರೊಬ್ಬರು ಹೇಳ್ತಾರೆ. ಇವತ್ತು ಟಿಪ್ಪು ಜಯಂತಿ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಶಾಸಕರ ಡಿಮ್ಯಾಂಡ್ಗೆ ಮಣಿಯುತ್ತಾ ಸರ್ಕಾರ? ನೋಡಿ ಯಾರೆಲ್ಲ ಏನು ಮಾತಾಡಿದ್ದಾರೆ ಈ ವಿಚಾರವಾಗಿ ಅಂತ ಕೇಳಿ ಶಾಸಕರು. ಯಾಕಂದ್ರೆ ಈಗ ಅವ್ರು ನಿಲ್ಸಿದ್ರು, ನೀವು ಟಿಪ್ಪು ವೀರ ಅಂತ ಹೇಳ್ತಾ ಇದ್ದೀರಾ, ಟಿಪ್ಪು ಜಯಂತಿ ಮತ್ತೆ ಆಚರಣೆ ಮಾಡ್ಬೇಕಂತ ಹೇಳ್ತೀರಿ. ಟಿಪ್ಪು ಜಯಂತಿ ಒಂದೇ ಅಲ್ಲ, ಟಿಪ್ಪುನ ತತ್ವಾದರ್ಶಗಳನ್ನು ಈ ನಾಡಿನಲ್ಲಿ ನಾವೆಲ್ಲರಿಗೂ ಪ್ರಚಾರ ಮಾಡಬೇಕು. ಆದರೆ ನಾವು ಇದರಲ್ಲಿ ತಾರತಮ್ಯ ಮಾಡೋದಲ್ಲ, ಸತ್ಯಕ್ಕೆ ನಾವು ಬೆಂಬಲ ಕೊಡೋಣ. ಅವನು ವೀರ ಶೂರ ಅನ್ನೋದನ್ನು ಬ್ರಿಟಿಷರ ಮ್ಯೂಸಿಯಂನಲ್ಲಿದೆ. ಜಯಂತಿ ನಿಲ್ಸಿದ್ದು ಬಿಜೆಪಿ ನಿಲ್ಸಿದ್ದು, ನೀವು ಅದನ್ನು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಜಯಂತಿ ನೀವು ಅಂದರೆ ಡಬಲ್ ಸ್ಟ್ಯಾಂಡರ್ಡು ಅಂತ. ಬಿಜೆಪಿ ಮನಸ್ಥಿತಿಗಳೇ ಹೀಗೆ ಒಡೆದಾಳದೆ, ಎಲ್ಲರನ್ನು ತಪ್ಪಿಕೊಳ್ಳೋದಾರ. ನಾವೆಲ್ಲರೂ ಪ್ರೀತಿಸ್ತೀವಿ. ನಾನೊಬ್ಬ ಹಿಂದೂ. ಟಿಪ್ಪು ಜಯಂತಿ ಮತ್ತೆ ಮಾಡ್ತೀರಿ ನೀವು? ಒಬ್ಬ ಹಿಂದೂ, ಬಿಜೆಪಿ ವಾದದ ಹಿಂದೂ ಅಲ್ಲ. ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದನ್ನು ಒಪ್ಪೋನು. ನಾವು ಮನುಸ್ಮೃತಿಯನ್ನು ವಿರೋಧ ಮಾಡ್ತೀವಿ, ಮನುವಾದವನ್ನು ವಿರೋಧ ಮಾಡ್ತೀವಿ. ನಾವು ಸಂವಿಧಾನವನ್ನು ಬೆಂಬಲಿಸ್ತೀವಿ, ಸಂವಿಧಾನದ ಅಡಿಯಲ್ಲಿ ಬದುಕ್ತೀವಿ. ಟಿಪ್ಪು ಜಯಂತಿ ಮತ್ತೆ ಮಾಡಬೇಕು. ರಾಷ್ಟ್ರ ನಾಯಕರು ಅವ್ರದ್ದೇ ಆದಂಥ ಒಂದು ಕೊಡುಗೆ ಕರ್ನಾಟಕಕ್ಕಿದೆ ಟಿಪ್ಪು ಸುಲ್ತಾನ್ರು. ಆದರೂ ಕೂಡ ಇವತ್ತು ವಿನಾಕಾರಣ ಕೆಲವರು ಕೋಮುವಾದಿಗಳು, ಕೋಮು ಶಕ್ತಿಗಳು ಎಲ್ಲೋ ಒಂದು ಕಡೆ ಆ ರಾಷ್ಟ್ರದ್ರೋಹಿ ಅನ್ನುವಂಥ ಬಿಂಬಿಸುವಂಥ ಕೆಲಸ ಮೇಲಿನ ಮೇಲೆ ಆಗ್ತಾಯಿದೆ. ಅವರು ಒಬ್ಬ ಹೋರಾಟಗಾರರು, ಸ್ವಾತಂತ್ರ್ಯಕ್ಕೆ ಭಾಳ ಕನ್ನಡಕ್ಕೆ ತನ್ನದೇ ಆದಂಥ ಕೊಡುಗೆ ಇದೆ. ಎಲ್ಲ ಇದ್ದರೂ ಕೂಡ ಅನ್ಯಥಾ ಸುಮ್ಮನೆ ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ಮಾಡಬೇಕು. ಅದರಲ್ಲೇನು ತಪ್ಪೇನಿಲ್ಲ. ಜಯಂತಿನ ಆಚರಣೆ ಮಾಡಬೇಕು ಖಂಡಿತವಾಗಿ. ನಾವು ಅದನ್ನು ಒಪ್ಪೋದಿಲ್ಲ. ಈಗ ಸಿ ಎಂ ಹೇಳ್ತೀರಾ ಟಿಪ್ಪು ಜಯಂತಿ ಮಾಡಿ ಅಂತ ಹೇಳ್ತೀವಿ. ಈಗ ಅವರೊಬ್ಬರು ರಾಷ್ಟ್ರ ನಾಯಕರು, ಅವ್ರದ್ದೇ ಆದಂಥ ಒಂದು ಕೊಡುಗೆ ಕರ್ನಾಟಕಕ್ಕಿದೆ ಟಿಪ್ಪು ಸುಲ್ತಾನ್ರು. ಆದರೂ ಕೂಡ ಇವತ್ತು ವಿನಾಕಾರಣ ಕೆಲವರು ಕೋಮುವಾದಿಗಳು, ಕೋಮು ಶಕ್ತಿಗಳು ಎಲ್ಲೋ ಒಂದು ಕಡೆ ಆ ರಾಷ್ಟ್ರದ್ರೋಹಿ ಅನ್ನುವಂಥ ಬಿಂಬಿಸುವಂಥ ಕೆಲಸ. ಶಾಸಕರ ಹೇಳಿಕೆಯನ್ನು ಕೇಳ್ತಾ ಇದ್ರೆ ನಗು ಬರುತ್ತೆ. ಬನ್ನಿ ಇವತ್ತಿನ ಮಹಾಭಾರತದಲ್ಲಿ ಇದೇ ಟಾಪಿಕ್ನಲ್ಲಿ ಚರ್ಚೆ ಮಾಡೋಣ. ಮಹಾಭಾರತದಲ್ಲಿ ಇನ್ನೊಂದು ಬ್ರೇಕಿಂಗ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಟಿಪ್ಪು ಜಯಂತಿ ವಿಚಾರ ಆಯಿತು. ಏರ್ಪೋರ್ಟ್ಗೆ ಟಿಪ್ಪು ಹೆಸರನ್ನ ಇಡಬೇಕು, ಟಿಪ್ಪು ನಾಮಕರಣ ಮಾಡಬೇಕು ಅಂತ ಹೇಳಿದ್ರಲ್ಲ, ಈಗ ಅದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಟಿಪ್ಪು ಹೆಸರು ಇಡಬಾರ್ದು. ಬೇಕಾದರೆ ಮೈಸೂರು ಮಹಾರಾಜರ ಹೆಸರನ್ನ ಇಡಲಿ. ಸದನದಲ್ಲಿ ಬಿಜೆಪಿ ಶಾಸಕರ ಒಕ್ಕೂರಲಿನ ಆಗ್ರಹ ಇದು. ಕಾಂಗ್ರೆಸ್ನವರಿಗೆ ಮೈಸೂರು ಮಹಾರಾಜ ಬೇಕಾ, ಟಿಪ್ಪು ಬೇಕಾ ಅಂತೇಳಿ ನೇರವಾಗಿ ಸವಾಲನ್ನು ಹಾಕಿದ್ದಾರೆ. ಕೇಳಿ ಸಂಸದ ಮುನಿಸ್ವಾಮಿಯವರು ಹಾಗೂ ಮಾಜಿ ಸಚಿವ KS ಈಶ್ವರಪ್ಪ ಅವರು ಏನು ಹೇಳಿದ್ದಾರೆ ಅಂತ ಏನು ಇಂದು ನಮ್ಮ ಭಾರತ ದೇಶಕ್ಕೆ ಇದೆ, ಅದರಲ್ಲಿ ಮತಾಂತರಕ್ಕೋಸ್ಕರ ಸಾವಿರಾರು ಜನನ ಬಲಿ ತೆಗೆದುಕೊಂಡು ಹೆಸರು ಇಡ್ತೀರಿ ಅನ್ನೋದಾದರೆ ಅದಕ್ಕೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತಾಯಿದ್ರಿ. ಅಂಥ ಮತಾಂತರ, ಅಂಥ ಕ್ರೂರಿ, ಅಂಥ ಕೊಲೆಗಟ್ಟಕನ ಹೆಸರು ಯಾವುದೇ ಕಾರಣಕ್ಕೂ ನಾವು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ಇಡೋದಕ್ಕೆ ಬಿಡಲ್ಲ. ಇವತ್ತು ನೀವೇನು 5 ಗ್ಯಾರಂಟಿಗಳನ್ನು ಹೇಳಿ ಸುಳ್ಳು ಹೇಳಿ ನೀವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ನಿಮ್ಗೆ ತಾಕತ್ತಿದ್ರೆ ನೀವು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಮುಂದೆ ನೀವು ಯಾರು PM ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮ ರಾಹುಲ್ ಗಾಂಧಿ ಹೆಸರು ಹೇಳ್ಬಿಟ್ಟು ನೀವು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ನೋಡೋಣ. ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಹೆಸರಾಗಲಿ, ಇನ್ನೊಬ್ಬನ ಯಾರೋ ಹೆಸರಾಗಲಿ ಅವೆಲ್ಲ ಇಟ್ಟು ನಾವೆಲ್ಲ ಈ ಮತಾಂತರ ಕ್ರೂರಿ. ಇನ್ನೂ ಟಿಪ್ಪು ಹುಟ್ಟಿದವ್ರಂಗೆ ಆಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅವ್ರಿಗೆ ಆ ರೀತಿ ಆಡಲಿಲ್ಲ ಅಂದರೆ ತಿಂದಿದ್ದ ಅನ್ನ ಕರಗಲ್ಲ ಈ ದೇಶದ್ದು. ಪಾಕಿಸ್ತಾನದಾಗ ಹುಟ್ಟಬೇಕಿತ್ತು ಅವರು. ಸಿಗುತ್ತೆ ಇವತ್ತಿಲ್ಲ ನಾಳೆ. ಅವರೆಲ್ಲರಿಗೂ ಸಾಕಷ್ಟು ಉತ್ತರಗಳು ಸಿಗ್ತಾ ಇದೆ ದಿನೇ. ಟಿಪ್ಪು ಅವರ ತತ್ವ ಸಿದ್ಧಾಂತಗಳು, ಕನ್ನಡದ ಪರವಾಗಿ ಹೋರಾಟಗಳು ಅಂತ ಹೇಳಿ ಕೈ ಶಾಸಕರು ಹೇಳಿಕೆಯನ್ನು ಕೊಟ್ಟರಲ್ಲ, ಇದಕ್ಕೆ ಪ್ರತಿಕ್ರಿಯೆ ಏನು ಗೊತ್ತಾ? DK ಶಿವಕುಮಾರ್ ಅವ್ರದ್ದು ಸಾಫ್ಟ್ ಹಿಂದುತ್ವನ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಒಂದು ಕಡೆ ಕೈ ಶಾಸಕರು ಟಿಪ್ಪು ಜಪ ಮಾಡ್ತಾ ಇದ್ರೆ, DK ಶಿವಕುಮಾರ್ ಅವ್ರದ್ದು ಸಾಫ್ಟ್ ಹಿಂದುತ್ವ.
ಪ್ರಶ್ನೆ, ಟಿಪ್ಪು ವಿವಾದದಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ DCM DK ಶಿವಕುಮಾರ್ ಅವರು. ಶಾಸಕರು ಕೊಟ್ಟಂಥ ಹೇಳಿಕೆಯಿಂದ ಅಂತರವನ್ನು ಕಾಯ್ದುಕೊಂಡಂಥ DCM DK ಶಿವಕುಮಾರ್ ಅವರು ಟಿಪ್ಪು ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ನಿರಾಕರಿಸಿದ್ದಾರೆ DCM DK ಶಿವಕುಮಾರ್ ಅವರು. ಈ ಮೂಲಕ ಸಾಫ್ಟ್ ಹಿಂದುತ್ವನ ನೋಡಿ. ಟಿಪ್ಪು ಸುಲ್ತಾನ್ ಹೆಸರು ಪ್ರಸ್ತಾಪ ಆಗಿದೆ ವಿಮಾನ ನಿಲ್ದಾಣಕ್ಕೆ, ಅದೇನು ಹೇಳ್ತೀರಾ ಸರ್? ಟಿಪ್ಪು ಸುಲ್ತಾನ್ ಹೆಸರು ಪ್ರಸ್ತಾಪ ಆಗಿದೆ ವಿಮಾನ ನಿಲ್ದಾಣಕ್ಕೆ, ಅದೇನು ಹೇಳ್ತೀರಾ ಸರ್? ಟಿಪ್ಪು ಸುಲ್ತಾನ್ ಹೆಸರು ಪ್ರಸ್ತಾಪ ಆಗಿದೆ ವಿಮಾನ ನಿಲ್ದಾಣಕ್ಕೆ, ಅದೇನು ಹೇಳ್ತೀರಾ ಸರ್? ಟಿಪ್ಪು ಸುಲ್ತಾನ್ ಹೆಸರು ಪ್ರಸ್ತಾಪ ಆಗಿದೆ ವಿಮಾನ ನಿಲ್ದಾಣಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, DCM DK ಶಿವಕುಮಾರ್ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಂತಂದರೆ ಸಾಫ್ಟ್ ಹಿಂದುತ್ವನ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸತೀಶ್, ನಾಗೇಂದ್ರ, ಈ ಟಿಪ್ಪು ಜಯಂತಿ ಅಥವಾ ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡುವ ವಿಚಾರಗಳು ಸಾಕಷ್ಟು ವಿವಾದವನ್ನು ಸೃಷ್ಟಿ ಹಾಕಿದೆ. ಈ ಹಿಂದೆನೂ ಕೂಡ ಸಿದ್ದರಾಮಯ್ಯ ಕಾಲದಲ್ಲಿ 2013 ಕಾಲದಲ್ಲಿ ಟಿಪ್ಪು ಜಯಂತಿಯನ್ನು ಆಚರಿಸಿದರು. ಆನಂತರ ಸಾಕಷ್ಟು ವಿವಾದ ಸೃಷ್ಟಿಯಾಯಿತು. ಆಮೇಲೆ BJP ಸರ್ಕಾರ ಬಂದಾಗ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿದ್ರು. ಆ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಆ ಟಿಪ್ಪು ಜಯಂತಿಯನ್ನು ಮತ್ತೆ ಪುನರಾರಂಭಿಸೋ ಬಗ್ಗೆ ನಿರ್ಧಾರವನ್ನು ಕೈಗೊಂಡಿಲ್ಲ. BJP ಸರ್ಕಾರದ ಏನು ನಿರ್ಧಾರ ಆಯಿತು ಅದನ್ನೇ ಮುಂದುವರಿಸ್ಕೊಂಡು ಬಂದರು. ಹೀಗಾಗಿಯೇ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅದರಲ್ಲಿ ಮೌನ ವಹಿಸಿದ್ರು, ಯಾಕಂದರೆ ಮತ್ತೊಮ್ಮೆ ವಿವಾದ ಆಗಬಾರ್ದು ಅಂತ. ಆದರೆ ಈಗ ಕಾಂಗ್ರೆಸ್ ಶಾಸಕರೇ ಆ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ನರೇಂದ್ರ ಸ್ವಾಮಿ ಮತ್ತು ಪ್ರಸಾದ್ ಅಬ್ಬಯ್ಯನವರು ಈ ವಿಚಾರವಾಗಿ ಪ್ರಶ್ನೆಯನ್ನು ಎತ್ತಿದ್ದಾರೆ. ಹೀಗಾಗಿ ಆಚರಿಸಬೇಕು, ಟಿಪ್ಪು ಜಯಂತಿ ಆಚರಿಸಬೇಕು ಮತ್ತು ಏರ್ಪೋರ್ಟ್ಗೆ ಹೆಸರಿಡಬೇಕು ಅಂತ. ಆದರೆ DCM DK ಶಿವಕುಮಾರ್ ಅವರು ಈ ಬಗ್ಗೆ ತುಟ್ಟಿ ಬಿಸ್ತಾ ಇಲ್ಲ. ಯಾಕಂದರೆ ಆ ಬಗ್ಗೆ ಹೆಚ್ಚಿನ ವಿವಾದ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ. ಯಾಕಂದರೆ 2013ರಲ್ಲಿ ಸಾಕಷ್ಟು ವಿವಾದ ಆಯಿತು. ಅದು 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ ಆಯಿತು. ಹೀಗಾಗಿ ಮತ್ತೊಮ್ಮೆ ಆ ರೀತಿಯ ಆಗಬಾರ್ದು ಅನ್ನೋದು, ಯಾಕಂದರೆ ಮುಂದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಈ ರೀತಿಯ ಅಂತರವನ್ನು ಕಾಯ್ದುಕೊಂಡ್ರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. CM ಸಿದ್ದರಾಮಯ್ಯವರು ಕೂಡ BJP ಸರ್ಕಾರದ ನಿರ್ಧಾರ ಏನು ಟಿಪ್ಪು ಜಯಂತಿ ರದ್ದು ಮಾಡಿದ್ರು ಅದನ್ನು ತೆಗೆದುಹಾಕುವ ಒಂದು ನಿರ್ಧಾರವನ್ನು ಸಿದ್ದರಾಮಯ್ಯವರು ಕೂಡ ಮಾಡಿಲ್ಲ. ಹೀಗಾಗಿ ಅವರು ಕೂಡ ಆ ಬಗ್ಗೆ ಸೈಲೆಂಟ್ ಆಗಿದ್ದಾರೆ. ಒಟ್ಟಾರೆ ಈಗ ಮತ್ತೊಮ್ಮೆ ವಿವಾದಕ್ಕೆ ಕಾರಣ ಆಗಬಾರ್ದು ಅನ್ನೋದು ನಾಯಕರ ಇಚ್ಛೆ ಆಗಿದೆ. ಆದರೆ ಕಾಂಗ್ರೆಸ್ ಶಾಸಕರು ಈ ಬಗ್ಗೆ ಮತ್ತೊಮ್ಮೆ ಸದ್ದು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು CM ಅವರು DCM ಅವರು ಹೈಕಮಾಂಡ್ ಮತ್ತೆ ಒಪ್ಪಿಗೆ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾದ್ರೆ, ಸದ್ಯಕ್ಕಂತೂ ಮತ್ತೊಮ್ಮೆ ವಿವಾದ ಹೇಳ್ಕೊಳ್ಳೋದು ಬೇಡ ಅನ್ನೋದು DK ಶಿವಕುಮಾರ್ ವಾದ. ಆ ನಿಟ್ಟಿನಲ್ಲಿ ಅವರು ಮೃದು ಧೋರಣೆ, ಸಾಫ್ಟ್ ಹಿಂದುತ್ವ ಅನುಸರಿಸ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇದೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸತೀಶ್.